ಜಮೀರ್ ಅಪ್ಸೆಟ್, ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಬಿರುಕು. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗ ಕರ್ನಾಟಕ ಉಪಚುನಾವಣೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಅಭಿವೃದ್ಧಿ ಪದಕ್ಕಿಂತ ಈಗ ಅಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವ ಪದ ಅನ್ಯಾಯ. ಕಾಂಗ್ರೆಸ್ ಭದ್ರಕೋಟೆ ಎಂದೇ ಕರೆಸಿಕೊಳ್ಳುವ ಈ ಕ್ಷೇತ್ರದಲ್ಲಿ ಪಕ್ಷದೊಳಗಿನ ಆಂತರಿಕ ಭಿನ್ನಮತ ಬೀದಿಗೆ ಬಂದಿದೆ. ಕೈಪಾಳಯಕ್ಕೆ ಅಲ್ಪಸಂಖ್ಯಾತ ಮತದಾರರ ಮುನಿಸು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕೆಂಬ ಬಲವಾದ ಬೇಡಿಕೆಯ ನಡುವೆಯೂ ಶಾಮನೂರು ಕುಟುಂಬದ ಸಮರ್ಥನೆಗೆ ಮಣೆ ಹಾಕಲಾಗಿದೆ. ಇದರಿಂದ ಅಸಮಾಧಾನಗೊಂಡಿದ್ದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಸಾದಿಕ್ ಪೈಲ್ವಾನ್ ಪಕ್ಷದ ವಿರುದ್ಧವೇ ಬಂಡಾಯವೆದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡುಕ ಹುಟ್ಟಿಸಿತು. ನಂತರ ಕಾಂಗ್ರೆಸ್ ನಾಯಕರು ಏನೆಲ್ಲ ಸರ್ಕಸ್ ಮಾಡಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರನ್ನ ಕಾಂಗ್ರೆಸ್ ಸಮಾಧಾನ ಪಡಿಸಿರಬಹುದು, ಆದರೆ ಕ್ಷೇತ್ರದ ಸಾಮಾನ್ಯ ಅಲ್ಪಸಂಖ್ಯಾತ ಮತದಾರರಲ್ಲಿ ತಮಗೆ ಅನ್ಯಾಯವಾಗಿದೆ ಎಂಬ ಭಾವನೆ ಇನ್ನೂ ಹಾಗೆ ಉಳಿದಿದೆ. ದಶಕಗಳಿಂದ ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತಿರುವ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡದೆ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಿದೆ ಎಂಬ ಮಾತು ದಾವಣಗೆರೆಯ ಪ್ರತಿ ಗಲ್ಲಿಯಲ್ಲೂ ಕೇಳಿ ಬರ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡೆ ಅಚ್ಚರಿ ಮೂಡಿಸಿದೆ. ಸಾದಿಕ್ ಪೈಲ್ವಾನ್ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ವಾದ ಮಂಡಿಸಿದ್ದ ಜಮೀರ್ ಈಗ ದಾವಣಗೆರೆಯ ಪ್ರಚಾರದಿಂದಲೇ ಸಂಪೂರ್ಣವಾಗಿ ದೂರ ಉಳಿದಿದ್ದು ನೆರೆಯ ಕೇರಳದಲ್ಲಿ ಕಾಂಗ್ರೆಸ್ ಪರ ಮತಯಾಚಿಸ್ತಾ ಇದ್ದಾರೆ. ಇದು ಅವರ ಅಸಮಾಧಾನಕ್ಕೆ ಸಾಕ್ಷಿಯಾಗಿದೆ. ಇದೆಲ್ಲದರ ನಡುವೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಜಮೀರ್ ಪ್ರಚಾರಕ್ಕೆ ಬರದಿದ್ರೆ ಒಳ್ಳೆಯದು, ಬರದಿದ್ರೂ ನಡೆಯುತ್ತೆ ಎಂಬ ಹೇಳಿಕೆಯಿಂದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕನನ್ನ ಈ ರೀತಿ ಕಡೆಗಣಿಸಿರೋದು ಜಮೀರ್ ಅಹಮದ್ ಅವರಿಗೆ ಮಾತ್ರವಲ್ಲದೆ ಅವರ ಅಭಿಮಾನಿಗಳ ಕಣ್ಣನ್ನು ಕೆಂಪಾಗಿಸಿದೆ. ಜಮೀರ್ ಅಹಮದ್ ಕೂಡ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರುವಲ್ಲಿ ನಾನು ಪ್ರಚಾರಕ್ಕೆ ಹೋಗುವುದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಒಂದೆಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂಬ ಆಕ್ರೋಶವಿದ್ರೆ, ಮತ್ತೊಂದು ಕಡೆ ಸಚಿವ ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಜಮೀರ್ ಅಹಮದ್ ಅವರ ವೈಯಕ್ತಿಕ ಸ್ವಾಭಿಮಾನಕ್ಕೆ ನೇರ ಪೆಟ್ಟು ನೀಡಿದೆ. ಒಂದು ವೇಳೆ ಜಮೀರ್ ಹೈಕಮಾಂಡ್ ಒತ್ತಾಯಕ್ಕೆ ಮಣಿದು ಪ್ರಚಾರಕ್ಕೆ ಬಂದರೂ ಬೇಡ ಎಂಬವರ ಪರವಾಗಿ ಮತ ಕೇಳೋದು ಅವರ ರಾಜಕೀಯ ವರ್ಚಸ್ಸಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ. ಸ್ವಾಭಿಮಾನ ಬಿಟ್ಟು ಬಂದ ನಾಯಕ ಎಂಬ ಟೀಕೆ ಸಮುದಾಯದ ಒಳಗೆ ಕೇಳಿ ಬರಬಹುದು. ಒಟ್ನಲ್ಲಿ ಜಮೀರ್ ಅಹಮದ್ ಅವರ ಮುಂದಿನ ನಡೆ ದಾವಣಗೆರೆಯ ಕಾಂಗ್ರೆಸ್ ಭವಿಷ್ಯವನ್ನ ನಿರ್ಧರಿಸಲಿದೆ. ಇನ್ನು ಈ ಆಂತರಿಕ ಬೇಗುದಿಯ ಲಾಭ ಪಡೆಯೋದಕ್ಕೆ ವಿರೋಧ ಪಕ್ಷಗಳು ಸದ್ದಿಲ್ಲದೆ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ನಲ್ಲಿ ಉಂಟಾಗಿರುವ ಈ ಸಣ್ಣ ಬಿರುಕು ವಿರೋಧ ಪಕ್ಷಕ್ಕೆ ದೊಡ್ಡ ಅವಕಾಶವಾಗಿ ಪರಿಣಮಿಸಿದೆ. ಅಲ್ಪಸಂಖ್ಯಾತ ಮತದಾರರ ಅಸಮಾಧಾನವನ್ನ ತನ್ನತ್ತ ತಿರುಗಿಸಿಕೊಳ್ಳೋದಕ್ಕೆ ಬಿಜೆಪಿ ತಂತ್ರವನ್ನ ಹೆಣಿತಾ ಇದೆ. ಕಾಂಗ್ರೆಸ್ನ ಈ ಆಂತರಿಕ ಕಚ್ಚಾಟವು ಚುನಾವಣಾ ಕಣವನ್ನ ಅನಿರೀಕ್ಷಿತ ತಿರುವಿನತ್ತ ಕೊಂಡೊಯ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆನ್ನಿಗೆ ಬಂಡಿಯಂತೆ ನಿಂತಿದ್ದ ಸಮುದಾಯದ ಪ್ರಮುಖ ನಾಯಕರು ಈಗ ತಟಸ್ಥವಾಗಿರುವುದು ಅಭ್ಯರ್ಥಿ ಸಮರ್ಥ ಪಾಲಿಗೆ ಆತಂಕಕಾರಿ ಸಂಗತಿಯಾಗಿದೆ. ಕೇವಲ ಹಣಬಲ ಮತ್ತು ಕುಟುಂಬದ ವರ್ಚಸ್ಸಿನಿಂದ ಈ ಚುನಾವಣೆಯನ್ನ ಗೆಲ್ಲುವುದು ಕಷ್ಟ ಎಂಬ ಸತ್ಯ ಈಗ ಶಾಮನೂರು ಕುಟುಂಬದವರಿಗೂ ಮನವರಿಕೆ ಆಗಿದೆ. ಜಮೀರ್ ಅಹಮದ್ ಅಂತಹ ವರ್ಚಸ್ಸಿನ ನಾಯಕನ ಅನುಪಸ್ಥಿತಿ ಮತ್ತು ಸಮುದಾಯದ ಒಳಗಿರುವ ಮೌನ ಪ್ರತಿಭಟನೆ ದಾವಣಗೆರೆ ದಕ್ಷಿಣದ ರಾಜಕೀಯ ಸಮೀಕರಣವನ್ನ ಸಂಪೂರ್ಣವಾಗಿ ಅದಲು ಬದಲು ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವರಿಗೆ ಇದು ಮೊದಲ ಚುನಾವಣೆ. ಇಂತಹ ಸಂದರ್ಭದಲ್ಲಿ ಹಿರಿಯ ನಾಯಕರ ಮತ್ತು ಸಮುದಾಯದ ಬೆಂಬಲ ಅತಿ ಮುಖ್ಯ ಆಗಿತ್ತು. ಆದರೆ ಜಮೀರ್ ಅಹಮದ್ ಅವರ ಅನುಪಸ್ಥಿತಿಯು ಅಲ್ಪಸಂಖ್ಯಾತ ಮತದಾರರನ್ನ ಕಾಂಗ್ರೆಸ್ನಿಂದ ದೂರ ಸರಿಯುವಂತೆ ಮಾಡುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಜಮೀರ್ ಅಹಮದ್ ಅವರ ಗೈರು ಹಾಜರಿ ಮತ್ತು ಮುಸ್ಲಿಂ ಮತದಾರರ ಅಸಮಾಧಾನವನ್ನ ಎದುರಿಸುವುದು ಕಾಂಗ್ರೆಸ್ಗೆ ದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.